ಸರ್ ಈ ಕಡೆ ನೋಡಿ ಸರ್ ಬರ್ಸಿ ಸರ್ ಮುಂದೆ ಬನ್ನಿ ಸುಮಾರು 34 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಇವತ್ತು ದಿನಾಂಕ 29/6/2024 ನಾನು ನನ್ನ ಸೇವೆಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದೀನಿ. ನಾನು ಈ ಸುಮಾರು 34 ವರ್ಷ ಕೆಲಸ ಮಾಡಿದ್ದೀನಿ. ಮಾಡಿರೋ ಕೆಲಸದಲ್ಲಿ ನನಗೆ ತೃಪ್ತಿ ತಂದಿದೆ ಎಂದು ನಾನು ಎರಡು ಮಾತು ಓಕೆ. ಆಮೇಲೆ ಫಸ್ಟ್ ಗಂಡು ಮಗು ನಮ್ಮ ವಂಶದಲ್ಲಿ ಅವಳೇ ಸರಿ ಕಡೆ ಸರ್ ಈ ಕಡೆ ನೋಡಿ ನೀವು ಬನ್ನಿ ಮನೆ ಸರ್ ಈ ಕಡೆ ಅದಾಕ್ಬಿಟ್ಟು ಬನ್ನಿ ಮೇಡಮ್ ಹಾಗೆ ಇಟ್ಕೊಳ್ಳಿ ಬಗ್ಗೆ ಸರ್ ಈ ಕಡೆ ಸರ್ ನಮ್ಮ ತಿಮ್ಮರ್ಸು ಅವರು ನನಗೆ ಮೊದಲಿಂದಲೂ ಪರಿಚಯ ಇದ್ದರು. ಅಂದರೆ ಅಷ್ಟು ವಿಶೇಷ ಪರಿಚಯ ಆಗಿದ್ದು ನಾನು 2010ರಲ್ಲಿ ಇಲ್ಲಿ ಬಂದಾಗಿಂದ. ಅವರ ಸೇವಾ ಇದ್ರ ಬಗ್ಗೆ ಹೇಳೋದಾದರೆ ಅವರು ಬೆಳಿಗ್ಗೆ 24 hours ಡ್ಯೂಟಿ ಅಂದ್ಕೊಳ್ಳಿ. ಅವರು ಏನು 8 hours 10 hours ಅಂತಲ್ಲ, 24 hours ಯಾವಾಗಲೂ ರೆಡಿ ಇರ್ತಿದ್ದು. ಬೆಳಗ್ಗೆ ಆಫೀಸ್ಗೆ 8 ಗಂಟೆಗೆ ಬರ್ತಿದ್ರು, ಸಾಯಂಕಾಲ 6 ಗಂಟೆ 7 ಗಂಟೆ, ಮತ್ತು ರಾತ್ರಿ ಏನೇ ಈ ಮಳೆ ಹಾನಿಯಿಂದ ಆಗಿರ್ಬೋದು, ಬೇರೆ ಏನಾದ್ರು ಪ್ರಕೃತಿ ವಿಕೋಪ ಆಗಿರ್ಬೋದು, ಅಥವಾ ಕೋವಿಡ್ ಟೈಮಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಕೆಲಸಗಳಿದ್ದರೂ ಸಹ ನಮ್ಮಲ್ಲೆಲ್ಲರೂ ಹುರಿದುಂಬಿಸಿ ಕೆಲಸ ಮಾಡ್ತಿದ್ರು. ಒಂಥರ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಜಾತ ಶತ್ರು ಎಂದೇ ಕರಿಬೋದು. ಅಂದರೆ ಅವರು ತಿಮ್ಮರ್ಸವರು ಸಾರ್ವಜನಿಕವಾಗಿ ಉತ್ತಮ ಸಂಬಂಧ ಇಟ್ಕೊಂಡಿದ್ರು, ಅಧಿಕಾರಿಗಳ ಹತ್ರ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು. ಯಾವುದೇ ಕೆಲಸ ಕಾರ್ಯಗಳು ಸಹ 3 ದಿನ 2 ದಿನ ಆಗೋಂಥ ಕೆಲಸಗಳು ಅರ್ಧ ಗಂಟೆ ಕೆಲಸ ಆಗ್ತಾಯಿತ್ತು. ಅವರ ಒಂದು ಒಳ್ಳೆಯ ಮನೋಭಾವನೆಯಿಂದ ಎಲ್ಲ ಅಧಿಕಾರಿಗಳು ಅವರು ಪ್ರೀತಿಸ್ತಿದ್ದರಿಂದ ಯಾವುದೇ ಹಿರಿಯ ಅಧಿಕಾರಿ ಆಗಲಿ ಕೆಳ ಅಧಿಕಾರಿ ಆಗಲಿ ಯಾವುದೇ ಭಿನ್ನ ಭೇದ ಮಾಡದೆ ಅವರು ಒಂದು ಉತ್ತಮ ಕೆಲಸ ನಿರ್ವಹಿಸಿದ ಈ ಒಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಒಳ್ಳೆಯ ಕೆಲಸಗಳು ಆಗಿದೆ. ಅದನ್ನು ಸಾರ್ವಜನಿಕರನ್ನು ಗುರುತಿಸಿದ್ದಾರೆ. ಇವತ್ತು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಈ ವಯೋನಿವೃತ್ತಿಯಲ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನಮಸ್ಕಾರ. ಈಗ ಖುಷಿ ಸಂದರ್ಭ ಅಂತಂದರೆ, ಈಗ ಆಲ್ರೆಡಿ ನಾನು ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ನಾಗಪುರ ವಿಭಾಗದ ಕೆಲಸ ಮಾಡ್ತಾಯಿದ್ದೀನಿ. ಹೆಚ್ಚುವರಿಯಾಗಿ ಸಾಹೇಬರು ವಯೋನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ನನ್ನ ನೇಮಿಸಿದರೆ ಶೀಘ್ರದಲ್ಲೇ ಇದಕ್ಕೆ ಒಳ್ಳೆಯ ಉತ್ತಮವಾದಂತಹ ಒಬ್ಬ ಕಾರ್ಯಪಾಲಕ ಅಭಿಯಂತರು ಸರ್ಕಾರ ನಿಯೋಜನೆ ಮಾಡುತ್ತೆ. ಅಲ್ಲಿವರೆಗೂ ಅವರು ಬರೋವರೆಗೂ ನಾನು ಅವರ ಸೇವಾವಧಿಯಲ್ಲಿ ನಾನು ಇರ್ತೀನಿ. ನನಗೆ ಈ ಒಂದು ಹುದ್ದೆ ಸಿಕ್ಕಿದ್ದರಿಂದ ನನಗೆ ತುಂಬ ಖುಷಿಯೂ ಸಹ ಆಗಿದೆ. ನಾನು ಸಹ ಉತ್ತಮವಾಗಿ ಕೆಲಸ ಮಾಡಬೇಕು ಅಂತ ಆಶಿಸ್ತೀನಿ. ನನ್ನ ಕೆಳವರ್ಗದ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಜೊತೆ ಉತ್ತಮವಾಗಿ ಕೆಲಸ ಮಾಡ್ತಿದ್ದೇನೆ ನಾನಾದರೂ ಇಷ್ಟಪಡ್ತೀನಿ. ಇವತ್ತಿನ ನಿವೃತ್ತಿ ಉಂಟಾಗ್ತಕ್ಕಂತಹ ನಮ್ಮ ಹೆಚ್ಚಿನ ಅಧಿಕಾರಿ ಕಾರ್ಯಪಾಲಕ ಅಭಿಯಂತರಾಗಿ ಕೆಲಸ ಮಾಡಿರ್ತಕ್ಕಂತಹ ತಿಮ್ಮರಸರವನ್ನ ಬೀಳ್ಕೊಡುಗೆ ಮಾಡಲಿಕ್ಕೆ ಬಂದಿರ್ತಕ್ಕಂತಹ ಎಲ್ಲ BWS, ಸ್ಟಾಫ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಾಂಟ್ರಾಕ್ಟರ್ಸ್ ಮತ್ತು ರೆಸಿಡೆಂಟ್ಸ್ ಎಲ್ಲರೂ ನಾನು ಅಭಿನಂದನೆಗಳನ್ನು ಹೇಳಿದ್ದೆ ನಾನು ಬಯಸ್ತೇನೆ. ಯಾಕಂದ್ರೆ ಎಲ್ಲರಿಗೂ ಸಹ ರಾಜಕಾರಣಿಗಳು ಬಿಟ್ಟು ಮಿಕ್ಕವರಿಗೆಲ್ಲ ಸಾಮಾನ್ಯ ನಿವೃತ್ತಿ ಇದೆ. ಆದ್ರೆ ನಾವು ಅದನ್ನು ನೆನೆಸ್ಕೊಳ್ಳೋದಿದೆಯಲ್ಲ, DVG ಅವರ ಮಾತು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ಅವ್ರು ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡುವುದು ಮನುಷ್ಯತ್ವ. ಉಪಕಾರ ಸ್ಮರಣೆಯಲ್ಲಿ ಪ್ರೀತಿ ದಯ ಕರುಣೆಯಲ್ಲಿ ಪ್ರಾಣಿಗಳ ಬಲು ಮೇಲೂ ಕೆಲ ಜನರು ಬಲು ಕೀಳು ಮಂಕುತಿಮ್ಮ ಅಂತ.
ಇವತ್ತು ಗೋಪಾಲಯ್ಯನವರು ಕಾರ್ಯನಿಮಿತ್ತ ಬೇರೆ ಕಡೆ ಇದ್ದಾರೆ. ಇವತ್ತು ಅವ್ರ ಪರವಾಗಿ ನಾನು ಹೇಳ್ತೇನೆ, ಇಡೀ ನಮ್ಮ ಕ್ಷೇತ್ರದ ಜನತೆ ಪರವಾಗಿ, ನಮ್ಮೆಲ್ಲ ಜನತೆ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ, ಅವರ ಶ್ರೀಮತಿಯವರಿಗೆ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ. ನನ್ಗೆ ಗೊತ್ತೇ ಇಲ್ಲ ಮೇಡಮ್, ನಾನು ಮತ್ತೆ ಹೋಗ್ಬಿಟ್ಟಿದೆ, ಬಹುಶಃ ಇಲ್ಲೇ ಇದ್ದ ಅಂತ ನನ್ಗೆ ಗೊತ್ತಿಲ್ಲ, ಅವನ ಮತ್ತೆ ಶೆಟ್ಲ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರಿಂದ ನಮ್ಗೇನಂದ್ರೆ ಇವತ್ತು ನಮ್ಮ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಆಗಿ, ಬಹುಶಃ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಸವನಗುಡಿ ಫಸ್ಟ್, ರಾಜೇಂದ್ರ ಸೆಕೆಂಡ್ ಅಂತ. ಇವತ್ತು ಮಹಾಲಕ್ಷ್ಮಿ ಇವತ್ತು ಒಂದು ಮಾದರಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಜುಕೇಶನ್ ಆಗಲಿ, ಅಥವಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಲಿ, ಯಾವುದು ನಮ್ಮ ರಾಣಿಯ ಪಕ್ಕ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಲಿ, ಅಥವಾ ಈಗ ಯಾರಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ, ನೌಕರರಾಗಲಿ ಕೆಲಸ ಸೇರಿದ ಮೇಲೆ ಅವ್ರು ಯಾವತ್ತು ಕೆಲಸ ಸೇರ್ತಾರೋ ಆವತ್ತೇ ಅವರು ನಿವೃತ್ತಿ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಅದರಂತೆ ನನಗೂ ಇವತ್ತು ವಯೋನಿವೃತ್ತಿ ಆಗ್ತಾ ಇದೆ. ಈ ಮಧ್ಯ ನಾವು ಏನೆಲ್ಲ ಏಳು ಬೀಳು ಎಲ್ಲ ಮಾಡಿ ಕೆಲಸ ಮಾಡಿರ್ತೀವಿ. ನಾನು ಸುಮಾರು 34 ವರ್ಷ ಸುದೀರ್ಘ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 89 ಸಾಲದಲ್ಲಿ ಎಲ್ಲ ಇದರಲ್ಲೂ ನಾನು ಸ್ಥಳೀಯ ಶಾಸಕರು ಇರ್ಬೋದು, ಮತ್ತೆ ಮುನ್ಸಿಪಲ್ ಕೌನ್ಸಿಲರ್ಸ್ ಇರ್ಬೋದು, ಪಬ್ಲಿಕ್ಸ್ ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಆಮೇಲೆ ನಮ್ಮ ಸಬಾರ್ಡಿನೇಟ್ಸ್ ಇವರಿಂದ ಎಲ್ಲರನ್ನೂ ಸಹಕಾರ ಪಡೆದು ನಾನು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ನೀವು ಹೇಳ್ತಾ ಇದ್ದೀರ ಮಾಡಿದ್ದೀನಿ ಅಂತ ಅದು ಅರ್ಥ ಆಗ್ತಾ ಇದೆ. ಆಮೇಲೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸುಮಾರು 11 ವರ್ಷ ಕೆಲಸ ಮಾಡಿದ್ದೀನಿ. ತನ್ನ ಜೊತೆಯಲ್ಲಿ ಕೆಲಸ ಮಾಡಿರೋ ಎಲ್ಲರೂ ಜೊತೆಯಲ್ಲಿ ಒಂದು ಬಾಂಧವ್ಯದಿಂದ ಒಳ್ಳೆ ಸಂಬಂಧದ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ರೆ ಈ ಸಮಯದಲ್ಲಿ ಕ್ಷಮಿಸಬೇಕು ಅಂತ ಮಾತು ಕೇಳ್ಕೊಳ್ತೀನಿ. ಎಲ್ಲ ನನಗೆ ಎಲ್ಲ ಮೇಲಧಿಕಾರಿಗಳಾಗಲಿ, ಕೆಳಗಡೆಗಳಾಗಲಿ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ನಾನು ಈ ಕ್ಷೇತ್ರಕ್ಕೆ ಬಂದಾಗ ಫಸ್ಟು ಕಾರ್ಯಕರ್ತ ಅಭ್ಯರ್ಥಿಯಾಗಿ ಬಂದು ಪೋಸ್ಟಿಂಗ್ ಆದಾಗ ನರೇಂದ್ರ ಬಾಬು ಸಾಹೇಬ್ರನ್ನ ಫಸ್ಟ್ ಮೀಟ್ ಆಗಿದ್ದು. ಇವತ್ತು ನಿವೃತ್ತಿ ಪಡಬೇಕಾದ್ರು ಅವರೇ ಈ ಸಮಾರಂಭದ ಅಧ್ಯಕ್ಷರಾಗಿದ್ದಾರೆ. ಅದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮೊನ್ನೆ ಸಾಹೇಬ್ ಫೋನ್ ಮಾಡಿ ನಾನು ಔಟ್ ಆಫ್ ಸ್ಟೇಷನ್ ಅಂತ ಫೋನ್ ಮಾಡಿ ಹೇಳಿದ್ರು. ಆದ್ರೆ ಇವತ್ತು ನಾನೇ ಸಾಹೇಬ್ ಕರೆದಿಲ್ಲ, ಯಾರು ಕರೆದಿಲ್ಲ, ನಾನು ಯಾರನ್ನೂ ಕರೆದಿಲ್ಲ. ಇವತ್ತಾಗಲಿ ಮೊನ್ನೆ ಆಗಲಿ ಯಾರನ್ನೂ ನಾನು ವೈಯಕ್ತಿಕವಾಗಿ ಆಹ್ವಾನ ಮಾಡಿರಲಿಲ್ಲ. ಆದರೂ ಎಲ್ಲ ಏನೋ ಒಂದು ಅಭಿಮಾನದ ಮೇಲೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಿ ನನಗೆ ಒಳ್ಳೆ ಹೆಸರು ಬರಬೇಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಶ್ರೀಮತಿಯವರು ಇರ್ಬೋದು, ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ. ನಾನು ಸುಮಾರು ತುಮಕೂರಿಂದ 3 ವರ್ಷ ಬೆಂಗಳೂರು ಓಡಾಡಿದೆ. 4 ಗಂಟೆಗೆ ಎದ್ದು ಊಟ ತಿಂಡಿ ಎಲ್ಲ ಕ್ಯಾಬ್ ಕಟ್ಬಿಟ್ಟು 6 ಗಂಟೆಗೆ ಬಸ್ ಬರೋದಕ್ಕೆ ಎಲ್ಲ ರೆಡಿ ಮಾಡ್ಕೊಡ್ತಿದ್ರು. ಈ ಸಂದರ್ಭದಲ್ಲಿ ಅದನ್ನು ಸ್ಮರಿಸಬೇಕಂತೇಳಿ ನನಗೆ ಮಾತ್ರ ಇದು ತುಂಬಾ ಖುಷಿ ತಂದಿರುತ್ತೆ. ಈ ತುಂಬಾ ಅಂದ್ರೆ ತುಂಬಾ ಖುಷಿ ತಂದಿದೆ. ಏಕೆಂದ್ರೆ ಈಗಲಾದ್ರೂ ನಾನು ಅವರ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೆ, ಅಂದ್ರೆ ಇವನ್ ಒಂದು ಫಂಕ್ಷನ್ಗಳಿಗಾಗಿ ನಮ್ಮ ಸಂಬಂಧದ ವರ್ಗದ ಯಾವುದೇ ಒಂದು ಫಂಕ್ಷನ್ಗೂ ಬರ್ತಿರ್ಲಿಲ್ಲ. ನನ್ನ ಎಂಟ್ರಿ ಆಗೋದ್ರಿಂದ ನನ್ನ ಸ್ಟೇಜ್ವರೆಗೂ ತಿಮ್ಮರ್ಸು ಬಂದಿಲ್ವಾ ಅಂತ ಬರೀ ಬಂದಿಲ್ಲ ಅಂತ ಹೇಳ್ಕೊಂಡು ಹೋಗೋ ದಿನಗಳಿದ್ದಾವೆ. ಆ ಟೈಮಲ್ಲಿ ಎಲ್ಲರೂ ಬಿಜಿ ಅಂದ್ರೆ ಏನು ಅಂತ ಬಿಜಿನ ಅಂತ ಕೇಳಿರೋರು ಇದ್ದಾರೆ. ಅದಕ್ಕೋಸ್ಕರ ಈಗಲಾದ್ರೂ ಅವ್ರ ಜೊತೆ ನಾನು ಹೋಗ್ಬೋದು ಅಂತ. ಹಾಗೂ ಪುಣ್ಯಕ್ಷೇತ್ರಗಳಿಗೆ ಇವತ್ತಿನವರೆಗೂ ನಾನು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂದ್ರೆ ಅವ್ರು ನನಗೆ ಟೈಮ್ ಕೊಟ್ಟಿಲ್ಲ. ಬಟ್ ಈಗಲಾದ್ರೂ ಅವ್ರು ಟೈಮ್ ಕೊಡ್ತಾರೆ, ಹೋಗ್ಬೋದೇನೋ ಅಂತ ನನ್ನ ಆಸೆ ಇದೆ. ಮತ್ತೆ ನಮ್ದೊಂದು ದೊಡ್ಡ ಕುಟುಂಬ, ಅಂದ್ರೆ ನಾವಿಬ್ಬರು ಒಂದೇ ಫ್ಯಾಮಿಲಿ. ಯಾಕಂದ್ರೆ ನಮ್ಮ ಸೋದರ ಮಾವನ ಮಗನೇ ದ ಗ್ರೇಟ್ ಜಮೀನ್ದಾರರು, ಗ್ರೇಟ್ ಕ್ಲಾಸ್ 1 ಆಫೀಸರು. ನಿಜವಾಗ್ಲೂ ನಾನು ಅಂತ ಮಾವನ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಬರುತ್ತೆ. ಅಂತ ಮಾವನ್ನ ನಾನು ಈ ಸಭೆಯಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅಂದ್ರೆ ನಿಜವಾಗ್ಲೂ ನಮ್ಮ ತಂದೆ ಹತ್ರ ಅವರು ತುಂಬಾ ಜಗಳ ಹಾಡಿ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡ್ಲೇಬೇಕು ಅಂತ ಫೋರ್ಸ್ ಮಾಡಿ ಮದುವೆ ಮಾಡಿದ್ದಾರೆ. ಅದಕ್ಕೆ ಅವ್ರು ನಾನು ನೆನೆಸ್ಕೊಳ್ತಾ ಇದ್ದೀನಿ.
ನಮ್ಮದೊಂದು ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ಇಬ್ಬರು ಹುಟ್ಟಿ ಬೆಳೆದವರು. ಚಿಕ್ಕಂದಿನಿಂದಲೂ ಅವರನ್ನು ನೋಡಿದ ನನಗೆ ಅವರ ಒಂದು ಡಿಸಿಪ್ಲಿನ್, ಡೆಡಿಕೇಶನ್ ಹಾಗೂ ಕಮಿಟ್ಮೆಂಟ್ ತುಂಬಾನೇ ಇಷ್ಟವಾಯಿತು. ಅವರೊಬ್ಬ ಸ್ನೇಹಜೀವಿ, ಕಷ್ಟಜೀವಿ ಹಾಗೂ ಪ್ರೀತಿ ಪ್ರಿಯರು. ಅವರೊಬ್ಬ ಆದರ್ಶ ವ್ಯಕ್ತಿ ಎಂದರೆ ಅತಿಶಯೋಕ್ತಿ ಇಲ್ಲ. ಅವರು ಮಾಡುವ ಕೆಲಸವನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ನಾನು ಹೇಳಿದರೆ ಅದು ಹೊಗಳಿಕೆ ಆಗುತ್ತೆ. ನಿಜವಾಗ್ಲೂ ನಾನು ಹೇಳಿದ್ರೆ ಅದು ಹೊಗಳಿಕೆ ಆಗುತ್ತೆ. ಅವರ ಕೆಲಸವನ್ನು ನೋಡಿದ ನೀವೇ ಅದಕ್ಕೆ ಸಾಕ್ಷಿ. ಅವ್ರು ಮಾಡಿರೋ ಕೆಲಸ ನೀವೆಲ್ಲರೂ ನೋಡಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರೂ ಸಾಕ್ಷಿನೂ ನನಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಶ್ರೀಮಂತ್ ಗೋಪಾಲಯ್ಯ ಅಣ್ಣನವರನ್ನು ಸಹ ನಾವು ನೆನೆಸ್ಕೋಬೇಕು. ಯಾಕಂದ್ರೆ ಅವರ ಒಂದು ಪ್ರೀತಿ, ವಿಶ್ವಾಸ ಹಾಗೂ ಪ್ರೋತ್ಸಾಹಕ್ಕೆ ನಾವು ಮತ್ತು ನಮ್ಮ ಕುಟುಂಬದವರು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಸಹೋದ್ಯೋಗಿಗಳಾದ ನೀವೆಲ್ಲರೂ ನೀವು ತೋರಿಸಿದ ಪ್ರೀತಿ ಹಾಗೂ ಪ್ರೋತ್ಸಾಹವೇ ಇವರ ಈ ಸ್ಥಾನಕ್ಕೆ ಏರಲು ಸಾಧ್ಯ. ನಿಜವಾಗ್ಲೂ ಇದು ತುಂಬಾ ನೀವು ಎಲ್ಲ ಕೊಟ್ಟಿರೋ ಪ್ರೀತಿ, ವಿಶ್ವಾಸ ಏನಿದೆಯೋ ಅವು ಈ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಪ್ರೀತಿ ಇನ್ನು ಮುಂದೆಯೂ ನೀವೆಲ್ಲರೂ ನಮ್ಮ ಮನೆಯವ್ರು ತೋರಿಸ್ತೀರಾ ಅಂತ ನಾನು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಒಂದೇ ಕ್ಷೇತ್ರದಲ್ಲಿ 12 ವರ್ಷ ಒಂದು ಕಪ್ಪು ಚುಕ್ಕೆಯೂ ಇಲ್ಲದಂತೆ ಕರ್ತವ್ಯ ನಿಲ್ಲಿಸಿರುವುದೇ ಅವರ ಒಂದು ವಿಶೇಷ ಗುಣ. ಎಲ್ಲರಂತೆ ಅವರು ಐಷಾರಾಮಿಯಾಗಿ ಬದುಕಬಹುದಿತ್ತು. ನಿಜವಾಗ್ಲೂ ಅವರು ಐಷಾರಾಮಿಯಾಗಿ ಬದುಕಬಹುದಿತ್ತು. ಆದ್ರೆ ಅವರು ಕರ್ತವ್ಯವೇ ದೇವರೆಂದು ನಂಬಿ ಗಾಳಿ ಅನ್ನಲಿಲ್ಲ, ಮಳೆ ಅನ್ನಲಿಲ್ಲ, ಹಗಲನ್ನಲಿಲ್ಲ, ರಾತ್ರಿ ಅನ್ನಲಿಲ್ಲ, ಯಾವುದೇ ಕುಟುಂಬ ಕಾರ್ಯಗಳು ಎನ್ನದೆ ಸದಾ ಕರ್ತವ್ಯದಲ್ಲೇ ತೊಡಗಿರುವ ಇವರಿಗೆ ಸಮಯವೇ ಇಲ್ಲ. ಇಷ್ಟೆಲ್ಲದರ ಮಧ್ಯೆಯೂ ಅವರು ನಮಗೆ ಯಾವ ತೊಂದರೆಯೂ ಇಲ್ಲದೆ ನಮ್ಮನ್ನು ನೋಡಿಕೊಳ್ಳುವ ರೀತಿ ನೋಡಿದರೆ ಅವರನ್ನು ಪಡೆದ ನಾನೇ ಧನ್ಯ. ಈ ಮಾತನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ನಿಜವಾಗ್ಲೂ ನನಗೆ ಅವ್ರ ಗಂಡನಾಗಿರ್ಬೋದು, ಗಂಡನ ಪ್ರೀತಿ ಕೊಟ್ಟಿರ್ಬೋದು, ಅದೇ ತರ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ತಂದೆ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲಾ ತರ ಪ್ರೀತಿನೂ ನನಗೆ ಅವ್ರು ಕೊಟ್ಟಿದ್ದಾರೆ. ಎಲ್ಲರನ್ನು ತಮ್ಮವರೆಂದೇ ನಂಬುವ ಅಂದರೆ ಒಬ್ಬ P1 ಆಗಲಿ ಅಲ್ಲಿಂದ ಮೇಲ್ ಅಧಿಕಾರಿಯವರೆಗೂ ಇವರಿಗೆ ಎಲ್ಲರೂ ಸಂಬಂಧಿಕರೇ. ಎಲ್ಲರನ್ನು ಒಂದೇ ತರ ಮೇಲೆ ಯಾವುದೇ ಅಧಿಕಾರಿ ಆಗಿರ್ಬೋದು, P1 ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದೇ ತರ ಬೆಲೆ ಕೊಟ್ಟಿರೋರು ಅಂದ್ರೆ ನಮ್ಮ ಮನೆಯವರು. ಇವರಿಗೆ ಎಲ್ಲರೂ ಸಂಬಂಧಿಕರೇ. ಪ್ರತಿಯೊಬ್ಬರ ಕಷ್ಟದಲ್ಲೂ ಭಾಗಿಯಾಗಿರ್ತಾರೆ. ಯಾರೇ ಕಷ್ಟ ಪಡ್ಲಿ, ಅವ್ರಿಗೆ ಏನಾಗುತ್ತೋ ಅವ್ರ ಸಹಾಯ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನ ಇವತ್ತಿನವರೆಗೂ ನನ್ನ ಕಣ್ಣೆದುರಿಗೆ ನಾನು ನೋಡಿದಂಗೆ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಕೊರೋನಾ ಟೈಮ್ನಲ್ಲಂತೂ ನಿಜವಾಗ್ಲೂ ಇವ್ರು ಮಾಡಿದ ಸಾಹಸ ಅಷ್ಟಿಷ್ಟಲ್ಲ. ಇದನ್ನ ಮಾತ್ರ ನಾನು ತುಂಬಾ ಹೇಳ್ಕೋಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕ ಮಗು ಇತ್ತು, ನನ್ನ ಮೊಮ್ಮಗು. ಅವರು ಮಾಡೋ ಕೆಲ್ಸಕ್ಕೆ ಪಾಪ ಬಂದ್ಬಿಟ್ಟು ಹಾಗೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರು. ಅವಾಗ ನಾವೆಲ್ಲ ಹೆದರ್ಕೊಂಡ್ರು ಅವ್ರ ಧೈರ್ಯ ಬಂದಿಲ್ಲ, ಹೆದರ್ಕೊಳ್ಳಿಲ್ಲ. ಅವರಷ್ಟು ಸಾಹಸ ಮಾಡಿದ್ದಾರೆ. ಅದಕ್ಕೆ